ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಪವರ್ ಸೆಂಟರ್ ಆಗಿದೆ ಸದಾಶಿವನಗರ. ಸದ್ಯಕ್ಕೆ ಆಬ್ವಿಯಸ್ಲಿ ಕೆಲವರು ಲಾಬಿ ಮಾಡೋದಕ್ಕೆ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಂಪ್ರೆಸ್ ಮಾಡಕ್ ಬರ್ತಾರೆ ಕಾಂಗ್ರೆಸ್ ಪಾಳ್ಯದಲ್ಲಿದ್ದವರು. ಹಂಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಅವರ ನಿವಾಸದಲ್ಲಿ. ರಾತ್ರಿ 1 ಗಂಟೆ ತನಕ ಕೂಡ ಆಪ್ತರ ಜೊತೆ ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡಿದ್ದಾರಂತೆ. ಮುಂದಿನ ಬೆಳವಣಿಗೆಯ ಬಗ್ಗೆ ಆಪ್ತರ ಜೊತೆ ಡಿ.ಕೆ. ಶಿವಕುಮಾರ್ ಅವರ ಮಾತುಕತೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನಿವಾಸದಲ್ಲೇ ಡಿ.ಕೆ. ಸುರೇಶ್ ಕೂಡ ಇದ್ದಾರೆ. ಅವ್ರ ನಿವಾಸ ಬಿಟ್ಟು ಹೋಗೇ ಇಲ್ಲ ಅವರ ಬ್ರದರ್ ಡಿ.ಕೆ. ಸುರೇಶ್. ಇಂದು ಸಿದ್ದರಾಮಯ್ಯ ಜೊತೆ ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರಂತೆ. ಸಿದ್ದರಾಮಯ್ಯರನ್ನ ಜೊತೆಗಿಟ್ಕೊಂಡೇ ಅಧಿಕಾರಕ್ಕೇರೋದಕ್ಕೆ ಡಿ.ಕೆ. ಶಿವಕುಮಾರ್ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಸಿದ್ದರಾಮಯ್ಯ ಜೊತೆಗೆ ನಿಂತು ಗೌರವಯುತವಾಗಿ ಬೀಳ್ಕೊಡುಗೆ ನೀಡೋದಕ್ಕೆ ಡಿ.ಕೆ. ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಲೋಕಭವನಕ್ಕೆ ರಾಜೀನಾಮೆ ಸಲ್ಲಿಕೆ ವೇಳೆ ಕೂಡ ಡಿ.ಕೆ. ಶಿವಕುಮಾರ್ ಸಾಕ್ಷಿ ಆಗಲಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ರಾಜೀನಾಮೆ ಬಳಿಕ ಪಟ್ಟಕ್ಕೇರೋದಕ್ಕೆ ಡಿ.ಕೆ. ಶಿವಕುಮಾರ್ ಬಣದಿಂದ ತಯಾರಿಗಳಾಗ್ತಾ ಇದೆ. ಅವರ ಪಟ್ಟಾಭಿಷೇಕಕ್ಕೆ ತಯಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಪೊಲಿಟಿಕಲ್ ಪವರ್ ಸೆಂಟರ್ ಆಗಿದೆ ಸದಾಶಿವನಗರ. ಡಿ.ಕೆ. ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲರ ಚಿತ್ತ ಅವರ ಕಡೆಗೆ. ಆಗ್ಲೇ ಹೇಳದ್ನಲ್ಲ, ಕೆಲವರು ಲಾಬಿ ಮಾಡೋದು, ಒತ್ತಡ ಹಾಕೋದು ಡಿ.ಕೆ. ಶಿವಕುಮಾರ್ ಅವರ ಮೇಲೆ, ಇದೆಲ್ಲ ಕೂಡ ಪ್ರಾರಂಭ ಆಗಿ ಹೋಗುತ್ತೆ. ಹಾಗಾಗಿ ನಿನ್ನೆ ರಾತ್ರಿಯಿಂದಲೇ ಅವ್ರಿಗೆ ವಿಶ್ ಮಾಡಬೇಕು ಅಂತ ಅವರ ಆಪ್ತ ಬಳಗದಲ್ಲಿದ್ದವರು, ಕಾರ್ಯಕರ್ತರು ಎಲ್ಲ ಕೂಡ ಹೂಗುಚ್ಚ ಹಿಡ್ಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ಕುಣಿಗಲ್ ರಂಗನಾಥ್ ಅವರು ಕೂಡ ಹೂಗುಚ್ಚ ಹಿಡ್ಕೊಂಡು ಅವ್ರನ್ನ ವಿಶ್ ಮಾಡಿ ಮಾತನಾಡಿಸ್ಬೇಕು ಅಂತ ಬಂದಿದ್ದಾರೆ ಅವರ ನಿವಾಸದ ಬಳಿಗೆ. ದೃಶ್ಯ ನೋಡ್ತಾ ಇದ್ದೀರಿ. ಇದೆಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತ ಸಂಭ್ರಮ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಿಂದಲೇ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಹೆಂಗಿದೆ ಸಂಭ್ರಮ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಯಾರೆಲ್ಲ ಬರ್ತಿದ್ದಾರೆ? ಮೋಸ್ಟ್ಲಿ ಸಚಿವರಾಗಬೇಕು ಅನ್ನುವಂತ ಶಾಸಕರು ಕೂಡ ದುಂಬಾಲ್ ಬಿದ್ದು ಲಾಬಿ ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಈ ಹೊತ್ತಲ್ಲಿ. ಖಂಡಿತವಾಗಿಯೂ ಶ್ರುತಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಲವಲವಿಕೆ ಮತ್ತು ಸಂತಸ ಕಂಡು ಬರ್ತಾ ಇರುವಂತದ್ದು. ಪೊಲೀಸರು ಸಹ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿ ಇದುವರೆಗೂ ಸಹ ಸದಾಶಿವನಗರದಲ್ಲಿ ಇದ್ದಂತಹ ಸಂಚಾರ ವ್ಯವಸ್ಥೆಯನ್ನು ಸಹ ನಿನ್ನೆ ರಾತ್ರಿಯಿಂದನೂ ಸಹ ಬದಲಾವಣೆಯನ್ನ ಮಾಡಿರುವಂತದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ಬೇಕು, ಅವರಿಗೆ ಅಭಿನಂದಿಸಬೇಕು ಅಂತ ಹೇಳಿ ಬೆಳಗ್ಗೆಯಿಂದನೂ ಸಹ ಅಪಾರ ಪ್ರಮಾಣದಲ್ಲಿ ಕಾರ್ಯಕರ್ತರು ಸಹ ಅವರ ನಿವಾಸದ ಮುಂಭಾಗದಲ್ಲಿ ಜಮಾವಣೆ ಆಗ್ತಾ ಇರುವಂತದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾತ್ರಿ ದೆಹಲಿಯಿಂದ ಆಗಮಿಸಿದ ಬಳಿಕ ಅವರ ಸಹೋದರ ಡಿ.ಕೆ. ಸುರೇಶ್ ಮತ್ತು ಆಪ್ತರ ಜೊತೆಗೂ ಸಹ ಕೆಲ ನಿಮಿಷಗಳ ಸಹ ಮಾಡಿರುವಂತದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಉಪಹಾರ ಕೂಟದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪಾಳಯದಲ್ಲಿ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗರಿಗೆದರುವಂತದ್ದು. ಶ್ರುತಿ. ಓಕೆ ವೀರೇಶ್, ಈಗ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗ್ತಾರೆ? ಮೋಸ್ಟ್ಲಿ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಅವ್ರು ಇದ್ದೇ ಇರ್ತಾರೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಾವು ಬ್ರೇಕಿಂಗ್ ಅನ್ನ ಗಮನಿಸ್ತಾ ಇದೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಅರ್ಥ ಆಗಿದೆ, ಬಹಳ ಗೌರವಯುತವಾಗಿ ಸಿದ್ದರಾಮಯ್ಯನವ್ರನ್ನ ಎಕ್ಸಿಟ್ ಮಾಡಿಸಿ ಅಧಿಕಾರಕ್ಕೆ ಏರ್ಬೇಕು, ಇಲ್ಲಾಂದ್ರೆ ನಾಳೆ ದಿನ ಅದರ ಪರಿಣಾಮ ಎದುರಿಸಬೇಕಾಗತ್ತೆ ನಾನು ಅಂತ. ಹಂಗಾಗಿ ಇವತ್ತು ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ? ಖಂಡಿತವಾಗಿಯೂ ಶ್ರುತಿ, ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಜೊತೆಯಾಗಿನೇ ಅವರ ಜೊತೆಗೇನೆ ಜೋಡೆತ್ತು ಅನ್ನೋ ನಿಟ್ಟಿನಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು 2023ರಲ್ಲಿ ಅಧಿಕಾರಕ್ಕೆ ಬಂದಿರುವಂತವರು. ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಅವರ ತಾಕತ್ತು ಏನು ಅನ್ನೋದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಗೌರವಯುತವಾಗಿ ಅವರ ಆಶೀರ್ವಾದವನ್ನ ಪಡೆದುಕೊಂಡ, ಅವರ ಬೆಂಬಲವನ್ನ ಪಡೆದುಕೊಂಡೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಹೀಗಾಗಿನೇ ಹೈಕಮಾಂಡ್ ನಾಯಕರುಗಳ ಮುಂದೇನೂ ಸಹ ಯಾವುದೇ ರೀತಿಯಾದಂತಹ ಜಟಾಪಟಿಯನ್ನ ಮಾಡಿಕೊಳ್ಳದೇನೆ ಸ್ಮೂತ್ ಆಗಿ ಎಲ್ಲ ರೀತಿಯಾದಂತಹ ಗೊಂದಲಗಳನ್ನ ಬಗೆಹರಿಸಿಕೊಂಡು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಪಟ್ಟಕ್ಕೇರಲು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲೇ ಇವತ್ತು ಸಹ ಉಪಹಾರ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಆಪ್ತ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಸಹ ಭಾಗಿಯಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಉಪಹಾರ ಕೂಟದ ನಂತರ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗೋದ್ರ ಜೊತೆಗೂ ಸಹ ರಾಜ್ಯಪಾಲರ ಕಚೇರಿಗೂ ಸಹ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಹೋಗೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಇನ್ನೊಂದು ಆಶ್ಚರ್ಯ ಮತ್ತು ವಿಶೇಷ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕಳೆದ
ಕಳೆದ 2 ದಿನಗಳಿಂದಲೂ ಸಹ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಒಂದು ಸ್ಪಷ್ಟವಾದಂತ ಸಂದೇಶ ಹೈಕಮಾಂಡ್ ನಿಂದ ಬಂದರೂ ಸಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪಾಳೆಯ ಈ ಕ್ಷಣದವರೆಗೂ ಸಹ ಸೈಲೆಂಟ್ ಆಗಿಯೇ ಎಲ್ಲ ಕಾರ್ಯತಂತ್ರಗಳನ್ನ ಮಾಡ್ತಾ ಇರುವಂತದ್ದು. ಎಲ್ಲೂ ಸಹ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡದೇನೆ, ಎಲ್ಲೂ ಸಹ ಬಹಿರಂಗವಾಗಿ ಸಂಭ್ರಮಾಚರಣೆಯನ್ನ ಮಾಡದೇನೆ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂತ ನೋವು ಮತ್ತು ಹತಾಶೆ ಮತ್ತು ಅವರಿಗೆ ಹರ್ಟ್ ಆಗಲಾರದಂತೆನೆ ರಾಜ್ಯಭಾರವನ್ನ ಅವರು ಅಧಿಕಾರವನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆಯನ್ನ ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಮುಂದಿನ ಆಯ್ಕೆ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳನ್ನ ತರುವ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪಾಳೆಯ ಕೆಲಸ ಮಾಡುತ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.